ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್. ವಿದ್ಯಾರ್ಥಿಗಳ ಹೀಗಾಗಿ ಫ್ರೆಶ್ ಆಗಿ ಎಕನಾಮಿಕ್ಸ್ ಪೇಪರನ್ನು ಮುಗಿಸ್ಕೊಂಡು ಬಂದಿದ್ದೀರಿ. ಇಂಗ್ಲೀಷ್ ಸಬ್ಜೆಕ್ಟನ್ನು ನಾನು ಮಾಡ್ತಾಯಿದ್ದೀನಿ. ಈಗ ಇಂಗ್ಲೀಷ್ನಲ್ಲಿ ನಾನು ಓನ್ಲಿ ಗ್ರಾಮರ್ ಮಾತ್ರ ಕವರ್ ಮಾಡ್ತೀನಿ. ಲೆಸನ್ಸ್ ಮತ್ತು ಪೋಯಮ್ಸ್ ಯಾವುದನ್ನು ಕೂಡ ನಾನು ಇಲ್ಲಿ ಇಂಪಾರ್ಟೆಂಟ್ ಕನ್ಸಿಡರ್ ಅಂದರೆ ಇಂಪಾರ್ಟೆಂಟ್ ಇದೆ ನಾನು ಕೊಡ್ತಾ ಇಲ್ಲ, ಬಿಕಾಸ್ ಐ ಆಮ್ ಟೀಚಿಂಗ್ ಓನ್ಲಿ ಗ್ರಾಮರ್ ಸೆಕ್ಷನ್. ಓಕೆ, ಆಲ್ರೆಡಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಸ್ಟ್ಯಾಟಿಸ್ಟಿಕ್ಸ್, ಆಮೇಲೆ ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ 4 ಸಬ್ಜೆಕ್ಟ್ಸ್ಗಳನ್ನು ಡೀಲ್ ಮಾಡಾಯಿತು. ಇಂಗ್ಲೀಷ್ನಲ್ಲಿ ಕೇವಲ ಗ್ರಾಮರ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಕೇವಲ ಗ್ರಾಮರ್ ಮಾಡಿದ್ರೂ ನೀವು ಪಾಸ್ ಆಗ್ಬೋದು. ಸೊ ಪಾಸಿಂಗ್ ಪ್ಯಾಕೇಜ್ ಗ್ರಾಮರ್ನಲ್ಲಿ ಏನೆಲ್ಲ ಮಾಡ್ಕೊಳ್ಬೇಕು, ಯಾವುದೆಲ್ಲ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ಕೊತ ಹೋಗುವ. ಮೊದಲಿಗೆ ನಿಮ್ಮ ಸ್ಟ್ರೆಂತ್ ಏನಾಗಿರಬೇಕು, 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳಾಗಿರಬೇಕು. ಯಾಕಂದರೆ ಇದು ರಿವೈಸ್ಡ್ ಪ್ಯಾಟರ್ನ್ ಅದ. ಹಳೆ ಕ್ವಶನ್ ಪೇಪರ್ ಕಂಪೇರ್ ಮಾಡಿದಾಗ ಮಾಡೆಲ್ ಕ್ವಶನ್ ಪೇಪರ್ಸ್ ಸ್ವಲ್ಪ ಡಿಫ್ರೆಂಟ್ ಕಾಣ್ತಾ ಇದೆ. ಸೊ ಹಾಗಾಗಿ 3 ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ ಆಲ್ 3 ಕ್ವಶನ್ ಪೇಪರ್ಸ್ ಗ್ರಾಮರ್ ಸೆಕ್ಷನನ್ನು ನೀವು ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಸೊ ಆ ಗ್ರಾಮರ್ ಸೆಕ್ಷನ್ಗಳ ಆನ್ಸರ್ಸ್ಗಳನ್ನು ಕೂಡ ನಾವು ಮುಂದಿನ ಸೆಷನ್ಸ್ಗಳಲ್ಲಿ ಮಾಡ್ತೀನಿ. ಈಗ ಸದ್ಯಕ್ಕೆ ನಮ್ಮ ಫೋಕಸ್ ಯಾವ ಗ್ರಾಮರ್ ಸೆಕ್ಷನಲ್ಲಿ, ಅಗೇನ್ ಗ್ರಾಮರ್ ಸೆಕ್ಷನ್ ಎಲ್ಲವೂ ಕೂಡ ಮಾಡಿದ್ರು ತಲೆಗೆ ಹತ್ತಂಗಿಲ್ಲ. ಸೊ ಯಾವ ಗ್ರಾಮರ್ ಸೆಕ್ಷನನ್ನು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನೋಡೋದಾದರೆ, ಒಂದು ಕ್ವಶನ್ ನಂಬರ್ 12 ಒಂದು ಬರ್ತದೆ ರೀ. ಯಾವುದು ಈ ಕ್ವಶನ್ ನಂಬರ್ 12ನಲ್ಲಿ 2 ಅಂಕಗಳ ಪ್ರಶ್ನೆ ಅದ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್. 3 ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿರ್ತಾರೆ, 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತದೆ. ಅಂದರೆ ಒಂದು 2 ಅಥವಾ 3 ಲೈನಿನ ಒಂದು ಪ್ಯಾರಾಗ್ರಾಫ್ ಇರ್ತದೆ. ಆ ಪ್ಯಾರಾಗ್ರಾಫನ್ನು ನೀವು ಫಿಲಪ್ ಮಾಡಬೇಕಲ್ಲಿ 2 ಬ್ಲ್ಯಾಂಕ್ಸ್ ಇರ್ತಾವೆ, 3 ಆನ್ಸರ್ಸ್ ಇರ್ತಾವೆ. ಸೊ ಅದನ್ನು ನೀವು ಫಿಲಪ್ ಮಾಡಬೇಕು. ಸೊ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಈ ಎಕ್ಸ್ಪ್ರೆಷನ್ಸನ್ನು ಮಾಡಿದ್ರೆ ನಿಮಗೆ ಸಿಗೋದು ಎಷ್ಟಪ್ಪ ಅಂದರೆ 2 ಮಾರ್ಕ್ಸ್. ಮತ್ತು ಇದು ವೆರಿ ಈಸಿ ಇರ್ತದೆ. ಯಾಕೆ ಈಸಿಯಪ್ಪ ಅಂದರೆ ಏನೂ ಚೇಂಜಸ್ ಮಾಡೋಂಗಿಲ್ಲ, ಜಸ್ಟ್ 3 ಆಪ್ಷನ್ಸ್, 3ರಾಗ 2ಅನ್ನು ಕರೆಕ್ಟಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಸೊ ವೆರಿ ಸಿಂಪಲ್ ಆಗಿ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ಅದಾದ ನಂತರ ಕ್ವಶನ್ ನಂಬರ್ 13 ರೀ, ಅಲ್ಲೇ ನಿಮಗೆ ಮ್ಯಾಚ್ ದಿ ಫಾಲೋವಿಂಗ್ ಒಂದು ಕ್ವಶನ್ ಸಿಗ್ತದೆ. ದಟ್ ಈಸ್ ಆಲ್ಸೋ ರಿಲೇಟೆಡ್ ವಿತ್ ಗ್ರಾಮರ್ ಓನ್ಲಿ. ಒಂದು ಅಂಡರ್ಲೈನ್ಡ್ ಪ್ರೊನೌನ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅಂದರೆ ಅಲ್ಲಿ ಏನು ಪ್ರೊನೌನ್ಸನ್ನು ಅಂಡರ್ಲೈನ್ ಮಾಡಿರ್ತಾರೆ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತೇಳಿ ನಾವು ಗೆಸ್ ಮಾಡಬೇಕು. ಡೆಡ್ ಈಸಿ, ವೆರಿ ಈಸಿ ಇರ್ತದೆ ಇದು. ಇದ್ರ ಮೇಲೆ ಕೂಡ ನಾವು ವಿಡಿಯೋ ಸೆಷನ್ಸ್ಗಳನ್ನು ಮಾಡ್ತೀನಿ. ಸೊ 5 ಮಾರ್ಕ್ಸ್ ನಿಮಗೆ ಇನ್ ದಿ ಪಾಕೆಟ್ ಕ್ವಶನ್ ಇದು. ಓಕೆ, ಇದು ಮ್ಯಾಚ್ ದಿ ಫಾಲೋವಿಂಗ್ ಅಂತ ನಾನಿಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. 5 ಮಾರ್ಕ್ಸ್. ಓಕೆ, ಕ್ವಶನ್ ನಂಬರ್ 13. ಅದಾದ ನಂತರ ಡೈರೆಕ್ಟ್ಲಿ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 30ಗೆ ಬರ್ತೀನಿ. ಸೊ ಕ್ವಶನ್ ನಂಬರ್ 30 ಈಸ್ ನಥಿಂಗ್ ಬಟ್ ಪ್ಯಾಸೇಜ್. ಇಲ್ಲಿ ಪೋಯಮ್ ಕೂಡ ಇರ್ತದೆ, ಒಂದು ಸ್ಟೋರಿ ಕೂಡ ಇರ್ತದೆ. 30A ಅಂತದ, 30B ಅಂತದ. ಒಂದು ಪೋಯಮ್ ಅದ ರೀ, ಆಮೇಲೆ ಮತ್ತೊಂದು ಪ್ಯಾಸೇಜ್ ಅದ. ಸೊ ಪ್ಯಾಸೇಜ್ ಆರ್ ಪೋಯಮ್ ಎನಿ ಒನ್ ನೀವು ಮಾಡ್ಕೊಳ್ಬೋದು, ಎನಿ ಒನ್. ಸೊ ಇದಕ್ಕೆ ನಾವು ಎಷ್ಟು ಮಾರ್ಕ್ಸಲ್ಲಿ 9 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಐ ಥಿಂಕ್ ಪೋಯಮ್ ಕಂಪೇರ್ ಮಾಡಿದ್ರೆ ಪ್ಯಾಸೇಜ್ ವಿಲ್ ಬಿ ಬಿಟ್ ಈಸಿ, ಬಿಕಾಸ್ ಆನ್ಸರ್ಸ್ ನಿಮಗೆ ಈಸಿಯಾಗಿ ಸಿಕ್ಬಿಡ್ತವೆ. 9 ಮಾರ್ಕ್ಸಿನ ಕ್ವಶನ್ ಇದು. 100% 9 ಔಟ್ ಆಫ್ 9 ಆರಾಮ್ಸೆ ತೊಗೊಳ್ಬೋದು. ಅಷ್ಟು ಈಸಿ ಪ್ಯಾಕೇಜ್ ಇಲ್ಲಿ ಇರ್ತದೆ, ಅಷ್ಟು ಈಸಿ ಪ್ಯಾಸೇಜ್ ಇಲ್ಲಿ ಕೊಟ್ಟಿರ್ತಾರೆ ಅವರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 31 ಒಂದದ ರೀ, ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತೇಳಿ. ಕ್ವಶನ್ ನಂಬರ್ 31 ಆ್ಯಸ್ ಡೈರೆಕ್ಟೆಡ್ ರೀರೈಟ್ ಅಂದರೆ ಒಂದು 4 ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ ಅವರು. ಆ 4 ಸೆಂಟೆನ್ಸ್ಗಳನ್ನು ಅಲ್ಲಿ ಕೆಳಗಡೆ ಬ್ರ್ಯಾಕೆಟ್ನಲ್ಲಿ ಏನೋ ಹೇಳಿರ್ತಾರೆ, ಆ ರೀತಿ ನಾವು ಅದನ್ನು ಆನ್ಸರ್ ಬರೀಬೇಕು ರೀ. ಒಂದು ಅಪ್ರಾಪ್ರಿಯೇಟ್ ಪ್ರಪೋಸಿಷನನ್ನು ಹೇಳಬಹುದು, ಅಥವಾ ರೈಟ್ ಫಾರ್ಮ್ ಆಫ್ ವರ್ಬ್ಸನ್ನು ಕೊಡಬಹುದು, ಅಥವಾ ರೀಅರೇಂಜ್ ದಿ ಸೆಂಟೆನ್ಸಸ್ ಅಂತಲೂ ಕರಿಬಹುದು. 4 ವಾಕ್ಯಗಳನ್ನು ಕೊಟ್ಟಿರ್ತಾರೆ, 4 ಬೇರೆ ಬೇರೆ. ಒಂದು ಪ್ರಪೋಸಿಷನ್, ಅಥವಾ ರೈಟ್ ಫಾರ್ಮ್ ಆಫ್ ಡೂ, ಅಥವಾ ಈ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಕನ್ವರ್ಟ್ ಮಾಡಿರಿ, ಅಥವಾ ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಿರಿ. ಇವೆಲ್ಲವೂ ಕೂಡ ನಾನು ಆನ್ಸರ್ಸ್ ಮಾಡ್ತೀನಿ, ಡೋಂಟ್ ವರಿ. ಸೊ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡ್ತದೆ. ಅದಾದ ನಂತರ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಯಾವುದಪ್ಪ ಅಂದರೆ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ ಸಾರಿ ಇಲ್ಲೇ ಇದು ಆಗ್ಬೋದು, ಅಥವಾ ಆರ್ ಅದ. ಕ್ವಶನ್ ನಂಬರ್ 31 ಒಳಗಡೆ ಇದು ಎ, ಆಮೇಲೆ ಬಿ ಏನಪ್ಪ ಅಂದರೆ ಲಿಂಕರ್ಸ್. ಈ ಲಿಂಕರ್ಸ್ ಕೂಡ ನಿಮಗೆ 4 ಮಾರ್ಕ್ಸ್ ಇರುವಂಥದ್ದು. ಈಗ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಇದಕ್ಕಿಂತನೂ ಲಿಂಕರ್ಸ್ ಬಹಳ ಈಸಿ ಅದ. ಓಕೆ, ಪಾರ್ಟ್ ಡಿ ನಲ್ಲಿ ಬರುವಂಥದ್ದು ಕ್ವಶನ್ ನಂಬರ್ 31. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಯಾವ ರೀತಿ ಪ್ಯಾಸೇಜ್ ಪೋಯಮ್ 2ರಲ್ಲಿ 1 ಕೇಳ್ತಾ ಇದ್ದಾರೆ, ಅದೇ ರೀತಿ ಲಿಂಕರ್ಸ್ ಅಥವಾ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಯಾವುದೇ ಒಂದು ಲಿಂಕರ್ಸನ್ನು ಆಯ್ಕೆ ಮಾಡಿಕೊಡ್ರಿ. ಬಹಳ ಸಿಂಪಲ್ ಇರ್ತದೆ. 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ 3 ಬ್ಲ್ಯಾಂಕ್ಸ್ ಇರ್ತಾವೆ, 4 ಆನ್ಸರ್ಸನ್ನು ಕೊಟ್ಟಿರ್ತಾರೆ. ಈಸಿಯಾಗಿ ನಾವು ಅದನ್ನು ಬರಿಬೋದು. ಅದನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಅದಾದ ನಂತರ ಕ್ವಶನ್ ನಂಬರ್ 32. ಓಕೆ, ಇದು ಕೂಡ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತನದ. ಅಂದರೆ ನೀವು ಮತ್ತೆ ಬರಿಬೇಕಲ್ಲ ಏನು ಹೇಳಿರ್ತಾರ ಅದು. ಆದರೆ ಒಂದು ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಿರಿ, ಒಂದು ಪ್ರಪೋಸಿಷನ್ ಅಥವಾ ಮೀನಿಂಗ್ಫುಲ್ ಸೆಂಟೆನ್ಸಸ್ಸನ್ನು ಕನ್ವರ್ಟ್ ಮಾಡಿರಿ, ಅಥವಾ ಒಂದು
ಒಂದು ಯಾವುದೋ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಅಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ, ಆ ಅಂಡರ್ಲೈನ್ಡ್ ವರ್ಡ್ ಆನ್ಸರ್ ಆಗಿ ಬರಬೇಕು, ಆ ರೀತಿ ಒಂದು ಕ್ವಶನನ್ನು ಫ್ರೇಮ್ ಮಾಡಿರಿ. ಸೊ ಈ ರೀತಿ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡುವ. 2 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಒಂದು 4 ಮಾರ್ಕ್ಸನ್ನು ಇರೇಸ್ ಮಾಡ್ತೀನಿ ಬಿಕಾಸ್ ಎನಿ ಒನ್ ಅದ. ಇದು 2 ಮಾರ್ಕ್ಸ್ಗೆ ಬರುವಂತಹ ವೆರಿ ವೆರಿ ಸಿಂಪಲ್ ಕ್ವಶನ್. ಅದಾದ ನಂತರ ಕ್ವಶನ್ ನಂಬರ್ 32ಗೆ ಬರ್ತೀನಿ. ಸಾರಿ, ಕ್ವಶನ್ ನಂಬರ್ 33. ಅಲ್ಲಿ ಏನದಪ್ಪ ಅಂದರೆ ಕ್ವಶನ್ ನಂಬರ್ 33 ಒಳಗಡೆ ಈ ನೋಟ್ಸನ್ನು ಕೊಟ್ಟಿರ್ತಾರೆ ನೋಡ್ರಿ, ಬಾಕ್ಸ್ಗಳನ್ನು ಏನು ಮಾಡಿರ್ತಾರಲ್ಲ. ಕ್ವಶನ್ ನಂಬರ್ 33 ನೋಟ್ಸ್ಗಳನ್ನು ಮಾಡುವಂಥದ್ದು. ಅಂದರೆ ಅಲ್ಲಿ 2 ಮಾರ್ಕ್ಸ್ ಅದ. 32 ಅಲ್ಲ, ಮತ್ತು 32ನೂ ಅದ. ಇದು ಸಿ ಆಗ್ತದೆ. ಜಸ್ಟ್ ಲೆಟ್ ಮಿ ಕ್ಲಾರಿಫೈ ಇನ್ ಅನದರ್ ಮಾಡಲ್ ಕ್ವಶನ್ ಪೇಪರ್ ಬಿಕಾಸ್ ಅಲ್ಲಿ 32 ಅಂತೇಳಿ. ಓಕೆ, 30 ಕ್ವಶನ್ ನಂಬರ್ 32ನೂ ಅದ ರೀ. ಒಂದು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತದ, ಆಮೇಲೆ ರೀಅರೇಂಜ್ ದಿ ಸೆಂಟೆನ್ಸಸ್. ಓಕೆ, 33ನ ಆಗಬೇಕು. ಎಸ್, ದಿಸ್ ಈಸ್ ಕ್ವಶನ್ ನಂಬರ್ 33 ಓನ್ಲಿ ನೋಟ್ಸ್. ಅಲ್ಲಿ ಒಂದು ಕ್ವಶನ್ ಪೇಪರ್ದಾಗ ಪ್ರಿಂಟಿಂಗ್ ಮಿಸ್ಟೇಕ್ ಅದ. ನೋಟ್ಸನ್ನು ಮಾಡಬೇಕು. ಅಂದರೆ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ನೋಡಿ, ಟ್ರೀ ಸ್ಟ್ರಕ್ಚರ್ ಅಂತ ಹೆಂಗೆ ಕರಿತೀವಿ, ಇಲ್ಲಿ ತೋರಿಸ್ತೀನಿ ಬಟ್ ಕಾಣಿಸೋಕ್ಕಿಲ್ಲ ಅಥವಾ ಕಾಣಿಸಬಹುದು. ಇಲ್ಲೇನು ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ, 4 ಬಾಕ್ಸ್ಗಳನ್ನು ಫಿಲಪ್ ಮಾಡಬೇಕು. ಈ ರೀತಿ ಡಯಾಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಾಕ್ಸ್ಗಳನ್ನು ಅಂದರೆ ಅದರ ಆನ್ಸರ್ಸ್ಗಳನ್ನು ಸೀಕ್ವೆನ್ಸ್ದಾಗ ಬರ್ಕೊಂತ ಹೋದ್ರೆ ಮುಗಿತ್ರಿ, ABCD ಅಂತೇಳಿ. ಸೊ 4 ಬಾಕ್ಸ್ಗಳನ್ನು ಕರೆಕ್ಟಾಗಿ ಬರೆಯೋದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. ಅಂದರೆ ಒಂದು ಬಾಕ್ಸ್ಗೆ ಹಾಫ್ ಮಾರ್ಕ್ಸ್ ಅದ. ಸೊ 2 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗ್ತದೆ. ನೋಟ್ಸ್ ಅಂದರೆ ಇದು ಬಾಕ್ಸ್, ಇಲ್ಲಿ ಒಂದು ಡಿಸೈನ್ ಕೂಡ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಓಕೆ, ಇದು ಸಿಂಪಲ್ ಆಗಿ ಸಿಗೋವಂಥದ್ದು. ಆಮೇಲೆ ಕ್ವಶನ್ ನಂಬರ್ 35 ಡೈಲಾಗ್ ರೈಟಿಂಗ್ ರೀ. ಡೈಲಾಗ್ ರೈಟಿಂಗ್ ಈಸ್ ಆಲ್ಸೋ ವೆರಿ 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 ಸಿಂಪಲ್. ಡೈಲಾಗ್ ರೈಟಿಂಗ್ ಎಷ್ಟು ಮಾರ್ಕ್ಸ್ ಸಿಗಪ್ಪ ಅಂದರೆ 3 ಮಾರ್ಕ್ಸ್ಗೆ ಬರುವಂತಹ ಡೈಲಾಗ್ ರೈಟಿಂಗ್. 2 ಅಥವಾ ಮ್ಯಾಕ್ಸಿಮಮ್ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸ್ಟೋರಿಯನ್ನು ಕನ್ವರ್ಸೇಷನ್ ಆಗ್ತಿರ್ತಾರೆ ಇಬ್ಬರ ಮಧ್ಯೆ. ಆ ಕಾನ್ವರ್ಸೇಷನ್ನ ನಾವೇನು ಮಾಡಬೇಕಪ್ಪ ಅಂದರೆ ಫಿಲಪ್ ಮಾಡಬೇಕು. ವೆರಿ ಸಿಂಪಲ್, 3 ಮಾರ್ಕ್ಸ್. ಆಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಜಾಬ್ ಅಪ್ಲಿಕೇಶನ್ ಲೆಟರ್ ಅಂತೂ ಕಂಪಲ್ಸರಿ ಬರ್ತದೆ 5 ಮಾರ್ಕ್ಸ್ಗೆ. ಅಥವಾ ಮತ್ತೊಂದು ಬೇರೆ ಲೆಟರ್, ಒಂದು ಸ್ಪೀಚ್ ಬರ್ತದೆ. ಸ್ಪೀಚ್ಗಿಂತನೂ ನೀವು ಜಾಬ್ ಅಪ್ಲಿಕೇಶನ್ ಲೆಟರ್ ಬರೋದು ವೆರಿ ವೆರಿ ಸಿಂಪಲ್ ಅನ್ಕೊಳ್ತೀನಿ. ಕ್ವಶನ್ ನಂಬರ್ 36 ಈ ಜಾಬ್ ಅಪ್ಲಿಕೇಶನ್ ವಿತ್ ರೆಸ್ಯೂಮ್ ನಾವು ಯಾವ ರೀತಿ ಬರೀಬೇಕು, ಒಂದು ಅಪ್ಲಿಕೇಶನ್ ಲೆಟರ್ ಇರಬೇಕು, ಆಮೇಲೆ ಒಂದು ರೆಸ್ಯೂಮನ್ನು ಪ್ರಿಪೇರ್ ಮಾಡಬೇಕು. ಇದು ಫಾರ್ 5 ಮಾರ್ಕ್ಸ್ ಆಗಿರ್ತದೆ. ಓಕೆ, ಇಲ್ಲಿ ಏನು ಬೋರ್ಡ್ ಮೇಲೆ ಕಾಣ್ತಾ ಇದೆ, ಇದು ಬಿಟ್ಟು ಇನ್ನೂ ಗ್ರಾಮರ್ ಕ್ವಶನ್ಸ್ ಅದಾವ್ರಿ. ಬಟ್ ಫಿಕ್ಸ್ ಆಗಿ ಈಸಿಯಾಗಿ ಸ್ಕೋರ್ ಮಾಡಬಹುದಂತ ಗ್ರಾಮರ್ ಸೆಕ್ಷನ್ ಇದಾಗಿರ್ತದೆ. ಎಕ್ಸ್ಪ್ರೆಷನ್ಸ್ 2 ಮಾರ್ಕ್ಸ್. ಮ್ಯಾಚ್ ದಿ ಫಾಲೋವಿಂಗ್ ವೆರಿ ಸಿಂಪಲ್ ರೀ. 5 ಮಾರ್ಕ್ಸ್ ಅಂತ ಇದು ಬಹಳ ಇನ್ ದಿ ಪಾಕೆಟ್ ಕ್ವಶನ್. 9 ಮಾರ್ಕ್ಸ್ ಇದರ ಆನ್ಸರ್ ಮ್ಯಾಚ್ ದಿ ಫಾಲೋವಿಂಗ್ ಮತ್ತು ಪ್ಯಾಸೇಜ್ ಆನ್ಸರ್ಸ್ ಕ್ವಶನ್ದಾಗನ ಅದಾವ್ರಿ. ಹಾಗಾಗಿ ಈ 5 ಮತ್ತು 9 14 ಮಾರ್ಕ್ಸ್ ವೆರಿ ಈಸಿ ಆಗಿಬಿಟ್ಟಿರ್ತದೆ. ಆಮೇಲೆ ಲಿಂಕರ್ಸ್ ಇದು ಕೂಡ ಬಹಳ ಸಿಂಪಲ್ 4 ಮಾರ್ಕ್ಸ್. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಲ್ಲಿ ಪ್ರಪೋಸಿಷನ್ಸ್ ಅದು ಇದು ಕೊಟ್ಟಿರ್ತಾರೆ, ರೈಟ್ ಫಾರ್ಮ್ ಆಫ್ ಡೂ ಕೊಟ್ಟಿರ್ತಾರೆ, ಅದನ್ನು ನೋಡುವ. ನೋಟ್ಸ್ ವೆರಿ ಸಿಂಪಲ್ 2 ಮಾರ್ಕ್ಸ್. ಡೈಲಾಗ್ ರೈಟಿಂಗ್ ಆಲ್ಸೋ ಡೆಡ್ ಈಸಿ. ಜಾಬ್ ಅಪ್ಲಿಕೇಶನ್ ಕೂಡ ಡೆಡ್ ಈಸಿ. ಜಸ್ಟ್ ಒಂದು ಫಾರ್ಮ್ಯಾಟನ್ನು ಹೇಳ್ತೀನಿ, ಅಲ್ಲಿ ನೇಮ್ಸ್ಗಳನ್ನು ಮಾತ್ರ ಚೇಂಜ್ ಮಾಡಬೇಕು, ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಮಾರ್ಕ್ಸನ್ನು ಕೌಂಟ್ ಮಾಡ್ಕೊತ ಹೋಗುವ. 2 + 5 7, 7 + 9 16, 16 + 4 20, 20 + 2 22, +2 24, +3 27, +5 32. ಸೊ 32 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು ಇಷ್ಟರ ಮೇಲೆನೆ. ಸೊ ಔಟ್ ಆಫ್ 80 ಪಾಸಿಂಗ್ ಮಾರ್ಕ್ಸ್ ಎಷ್ಟು ರೀ? 24 ಮಾರ್ಕ್ಸ್ ಈಸ್ ಪಾಸಿಂಗ್. ಓಕೆ, ಈಗ 32 ಇದು ಕೇವಲ ಗ್ರಾಮರ್ ಮಾತ್ರ ರೀ. ಇನ್ನು ಪೋಯಮ್ ಆಮೇಲೆ ಲೆಸನ್ಗಳನ್ನು ನೀವು ಒಂದು 10 ಮಾರ್ಕ್ಸ್ ತೊಗೊಂಡ್ರು ನಿಮಗೇನಾಗೋದಿಲ್ಲ. 10 ಮಾರ್ಕ್ಸ್ 10 ಯಾಕ್ರಿ ಹೆಚ್ಚಿಗೆ ಬರ್ಬೋದು. ಓನ್ಲಿ ಗ್ರಾಮರ್ ಸೆಕ್ಷನ್ ಅದು ವೆರಿ ಈಸಿ ಇರುವಂಥದ್ದನ್ನ 32 ಮಾರ್ಕ್ಸ್ ಇದೆ. ಇನ್ ಯುವರ್ ಪಾಕೆಟ್ ಇದು 32 ಮಾರ್ಕ್ಸ್, ಅಷ್ಟು ಈಸಿ. ಆಮೇಲೆ ಇದ್ರ ಆನ್ಸರ್ಸ್ಗಳು ಹುಡುಕುವಂಥದ್ದಲ್ಲ, ಕ್ವಶನ್ ಪೇಪರ್ದಾಗನ ಆನ್ಸರ್ಸ್ ಅದ. ಒಂದು ಸ್ವಲ್ಪ ತಲೆಯನ್ನು ಓಡಿಸ್ಬೇಕು. ತಲೆಯನ್ನು ಓಡಿಸ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ರೀ. ಈ 3 ಮಾಡಲ್ ಕ್ವಶನ್ ಪೇಪರ್ ಒಂದ್ಸಲ ಪ್ರಾಕ್ಟೀಸ್ ಮಾಡುವ. 3 ಮಾಡಲ್ ಕ್ವಶನ್ ಪೇಪರ್ ಇರುವಂತಹ ಈ ಹಲವಾರು ಸೆಷನ್ಸ್ಗಳನ್ನು ಮಾಡ್ತೀನಿ ನಾನು. ಜಾಬ್ ಅಪ್ಲಿಕೇಶನ್ ಮೇಲೆ, ಡೈಲಾಗ್ ರೈಟಿಂಗ್ ಮೇಲೆ ಬೇರೆ ಬೇರೆ ಸೆಷನ್ಸ್ಗಳನ್ನು ಮಾಡ್ತೀನಿ. ನಾನು ಏನು ಮಾಡ್ತೀನಿ ಅನ್ನೋಷ್ಟು ಫಾಲೋ ಮಾಡಿರಿ, ಆ ಪ್ರಾಕ್ಟೀಸ್ ಮಾಡಿರಿ, 100% ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗೇ ಆಗಿಬಿಡ್ತದೆ. ಸೊ 32 ಮಾರ್ಕ್ಸ್ ಅಂತೂ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ವಿದೌಟ್ ರೀಡಿಂಗ್ ಎ ಲೆಸನ್ ಆರ್ ಎ ಪೋಯಮ್. ಒಂದು ಲೆಸನ್, ಒಂದು ಪೋಯಮನ್ನು ಓದಲ್ದನು 32 ಮಾರ್ಕ್ಸ್ ಆರಾಮ್ಸೆ ತೊಗೊಳ್ಬಹುದು. ಓಕೆ, ಸೊ ಇದು ಇವತ್ತಿನ ಸೆಷನ್ ಆಗಿತ್ತು. ಪಾಸಿಂಗ್ ಪ್ಯಾಕೇಜ್ ಈ ರೀತಿ ಮಾಡ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಹೋಗೋಂಗಿಲ್ಲ. ಓಕೆ, ಸೊ ಅಂಟಿಲ್ ಅಂಡ್ ಅನ್ಲೆಸ್ ಐ ಕಮ್ ವಿತ್ ಅನದರ್ ವಿಡಿಯೋ ಸೆಷನ್, ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್, ಕೀಪ್ ಸಪೋರ್ಟಿಂಗ್ ಅಸ್. ಆಮೇಲೆ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಇಂಗ್ಲೀಷ್ ಸಬ್ಜೆಕ್ಟ್. ಥ್ಯಾಂಕ್ ಯು.